ರಾತ್ರಿ 11 ಗಂಟೆ ಆದ್ರೂ ನನ್ ಮಗಳು ಮುಸ್ಕಾಕೊಂಡು ಮೊಬೈಲ್ ಒಳಗಡೆ ಏನೋ ಮೆಸೇಜ್ ಕಳಿಸ್ತಾನೆ ಇರ್ತಾಳೆ. ಮಲ್ಕೊಳ್ಳೆ ಲೇಟ್ ಆಯ್ತು ಅಂತಂದ್ರೆ ನಾಳೆ ಟೆಸ್ಟ್ ಇದೆ, ನಿಂಗೆ ಗೊತ್ತಾಗಲ್ಲ ಸುಮ್ನಿರು ಅಂತಾಳೆ. ನಿನ್ ಮಗಳಿಗೆ 15 ವರ್ಷ, ನಮ್ ಮೇಘು 28. ಅವಳು ಅಷ್ಟೇ. ಯಾಕೆ ನಮ್ ಮನೆಯವರು ಇದಾರಲ್ಲ, 3 ಹೊತ್ತು ಮೊಬೈಲ್ ಅಲ್ಲೇ ಮುಳುಗೋಗಿರ್ತಾರೆ. ನಾನ್ ಹೇಳ್ತೀನಿ ಕೇಳು ಲಕ್ಷ್ಮಿ, ಮೊದ್ಲು ರೇಡಿಯೋ ಟಿವಿ ಎಲ್ಲ ಬಂತು, ಹಾಲಲ್ಲಿ ಇಡ್ತಾ ಇದ್ವು. ನಾವ್ ಏನ್ ನೋಡ್ತಾ ಇದೀವಿ ಕೇಳ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಆಮೇಲೆ ಲ್ಯಾಂಡ್ಲೈನ್ ಫೋನ್ ಬಂತು, ಅದು ಹಾಲಲ್ಲೇ ಕೂತಿರ್ತಾ ಇತ್ತು. ಟ್ರಿಂಗ್ ಟ್ರಿಂಗ್ ಅಂದ ತಕ್ಷಣ ಮನೆಯವರೆಲ್ಲ ಓಡ್ಕೊಂಡ್ ಬರ್ತಾ ಇದ್ರು. ಹಲೋ ಅನ್ನೋ ಅಷ್ಟ್ರಲ್ಲಿ ಯಾರು 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 ಅಂತ, ದೊಡ್ಡಪ್ಪ ರಮೇಶ ಅಂತ ಅಂದ್ಮೇಲೆ ಸಮಾಧಾನ. ನಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಆಮೇಲೆ ಕಂಪ್ಯೂಟರ್ ಬಂತು, ಅದ್ ಮೆತ್ತಿಗೆ ಹೆಜ್ಜೆ ಇಟ್ಕೊಂಡ್ ಬೆಡ್ರೂಮ್ ಒಳಗಡೆ ಹೋಯ್ತು. ಆಮೇಲೆ ಲ್ಯಾಪ್ಟಾಪ್ ಬಂತು, ಅದು ಹಾಲು, ಬೆಡ್ರೂಮು, ಟೆರೆಸ್ಸು, ಫ್ರೆಂಡ್ ಮನೆ ಎಲ್ಲಾ ಕಡೆ ಹೋಯ್ತು. ಕೇಳಿದ್ರೆ ಕಂಬೈನ್ಡ್ ಸ್ಟಡಿ, ಪ್ರಾಜೆಕ್ಟ್ ಅಂತ. ಕೊನೆಗೆ ಮೊಬೈಲ್ ಬಂತು ನೋಡು, ಅದು ಹೋಗದೆ ಇರೋ ಜಾಗಾನೇ ಇಲ್ಲ, ಸರ್ವವ್ಯಾಪಿ. ಬಚ್ಚನ್ ಮನೆಗೂ ಸಹಿತ ತಗೊಂಡು ಹೋಗ್ತಾರೆ. ಲಕ್ಷ್ಮಿ, ಬಹುಶಃ ಕಕ್ಕ ಹೋಗೋದ್ ಹೇಗೆ ಅಂತ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತಾರೋ ಏನೋ.